ಪಹಲ್ಗಾಮ್ನಲ್ಲಿ ನಡೆದಿರುವ ದಾಳಿಯನ್ನ ಖಡಾಖಂಡಿತವಾಗಿ ಖಂಡಿಸ್ತಾ ಅದರ ಜೊತೆಗೆ ಇದರ ಹಿಂದಿರುವ ಪ್ರತಿಯೊಂದು ದುಷ್ಟ ಶಕ್ತಿಯನ್ನ ಕೂಡ ಎಕ್ಸ್ಪೋಸೆ ಮಾಡುವ ಜವಾಬ್ದಾರಿಯುತ ಮಾಧ್ಯಮದ ಕೆಲಸವನ್ನ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಮಾಡ್ತಾ ಇದೆ. ಅದರ ಭಾಗವಾಗಿ ಅತಿ ದೊಡ್ಡ ಎಕ್ಸ್ಪೋಸೆ ಇವತ್ತು ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ನಿಂದ ಆಗಿರೋದು. ಹಮಾಸ್ ಉಗ್ರರು ಪಾಕಿಸ್ತಾನದ ಅಧಿಕಾರಿಗಳು ನಡೆಸಿರುವ ಉಗ್ರರು ಅಂತ ಹೇಳೋಕ್ಕಾಗಲ್ಲ. ಹಮಾಸ್ ಉಗ್ರವಾದಿಗಳ ಲೀಡರ್ಸು ಯಾರು ಬದುಕಿದಾರೋ ಅವರು ಬಂದು ಪಾಕಿಸ್ತಾನದಲ್ಲಿ ಇದ್ದರು. ಅವರು ಭಾವಲ್ಪುರ್ನಲ್ಲಿ ಸೈಫುದ್ದೀನ್ ಖಲೀದ್ ಕಸೂರಿ ಜೊತೆ ಬೇಕಾದಷ್ಟು ಚರ್ಚೆಗಳನ್ನ ಮಾಡಿದ್ದಾರೆ ಅನ್ನೋ ವಿಷಯ ನಮಗೆ ತಿಳಿದು ಬಂದಿದೆ. ನನಗೇನು ಭಾಳ ಆಶ್ಚರ್ಯ ಆಗ್ತಾ ಇರೋದು, ಈ ಇಂಟೆಲಿಜೆನ್ಸ್ ನೆಟ್ವರ್ಕಿಂದಾನೇ ಬಂದಿರೋದು ಈ ಇನ್ಫಾರ್ಮೇಷನ್. ಅಂದರೆ ಇಂಟೆಲಿಜೆನ್ಸ್ ಗೊತ್ತಿತ್ತಿದ್ದು. ನಿನ್ನೆ ನಾವು ಮಾತಾಡ್ತಿರುವಾಗ ನಾನು ಒಂದು ವಿಷಯ ಹೇಳಿದೆ, ಇದು ನಮಗೆ ಇದನ್ನು 7th October 2023 ಮೂಮೆಂಟ್ ಬಂದಿದೆ ನಮ್ಮ ದೇಶಕ್ಕೆ ಅಂತ. ಆ್ಯಕ್ಚುಲಿ 7th October ಕಿಬ್ಬುಟ್ಸಲ್ಲಿ ಇಷ್ಟೆಲ್ಲ ಗಲಾಟೆ ಆಗಿದ್ದು. ಸೊ ನಾವು ಅದಾದಮೇಲೆ ಇಸ್ರೇಲು ಇವತ್ತಿನವರೆಗೂ ಹಮಾಸ್ನ ಬಿಟ್ಟಿಲ್ಲ. ಸೊ ಆ ಮೂಮೆಂಟ್ ನಿಜವಾಗ್ಲೂ ನಮ್ಮ ದೇಶಕ್ಕೆ ಬಂದಿದೆ. ಅವರು ಇದು ಆದಮೇಲೆ ಏನು ಮಾಡಿದ್ದಾರೆ, ಅವರು ಟಾರ್ಗೆಟ್ನ ಇದನ್ನು ರೆಕೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಇದರೊಳಗೆ. ಆಮೇಲೆ ಅಲ್ಲಿ ಇವತ್ತು ನಮಗೆ ಭಾಳ ಕನ್ಫರ್ಮ್ ಆಗಿದೆ, ಅಲ್ಲಿ ಲೋಕಲ್ಸ್ ಹೆಲ್ಪ್ ಕೊಟ್ಟಿದ್ದಾರೆ ಅವ್ರಿಗೆ. ಲೋಕಲ್ಸ್ ಹೆಲ್ಪ್ ಕೊಟ್ಟು ಅವ್ರಿಗೆ ಪೂರ್ತಿ ಲಾಜಿಸ್ಟಿಕ್ಸ್ ಹೆಲ್ಪ್ ಕೊಟ್ಟಿದ್ದಾರೆ. ಆಮೇಲೆ ಚಂದ್ರಶೇಖರ್ಗೂ ಪ್ರಾಬ್ಲಿ ಕೇಳಿರ್ಬೋದು, ಅಲ್ಲಿ ಅವ್ರು ಫೈರ್ ಮಾಡಿದ್ದ ವೆಪನ್ಸ್ ಎಲ್ಲ AK-47 ವೆಪನ್ಸು, ಆಮೇಲೆ M4 ವೆಪನ್ಸು. ಇದು AK-47 ವೆಪನ್ ಹಂಗೆಲ್ಲ ದಾರಿಯಲ್ಲಿ ಬಿದ್ದಿರೋ ಸಿಗಲ್ಲ, ಅಂದರೆ ಯಾರೋ ಅವ್ರಿಗೆ ಸಪ್ಲೈ ಮಾಡಿದ್ದಾರೆ. ಇವತ್ತು ಅವರು ಪೀರ್ ಪಂಜಾಲ್ ರೇಂಜಿಂದ ಇಷ್ಟೆಲ್ಲ ಎಕ್ವಿಪ್ಮೆಂಟ್ ಎತ್ಕೊಂಡು ಸೌತ್ ಪೀರ್ ಪಂಜಾಲಿಂದ ಬಂದು ಕಾಶ್ಮೀರಕ್ಕೆ ಸೇರಿಕೊಂಡು ಪಹಲ್ಗಾಮಿಗೆ ಬಂದಿದ್ದಾರೆ ಅಂತ ಅನ್ನೋ ವಿಷಯ ಸ್ವಲ್ಪ ಕಷ್ಟ ನಂಬೋದು. ಯಾಕೆಂದರೆ ಅಲ್ಲಿಂದ ಬರೋದು ಭಾಳ ಕಷ್ಟ. ಆಮೇಲೆ ಯಾರು ನೋಡ್ತಾರೆ ಈ ಥರ ಬಂದರೆ, ವೆಪನ್ಸ್ ಬಂದರೆ. ಅಂದರೆ ಇವ್ರಿಗೆ ವೆಪನ್ ಸಪ್ಲೈ ಆಗಿರೋದು ಅಲ್ಲೇ ಸಪ್ಲೈ ಆಗಿದೆ ಇವ್ರಿಗೆ. ಈವನ್ ದ ಪ್ಯಾಟರ್ನ್ ಆಫ್ ಅಟ್ಯಾಕ್, ಸರ್ ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ, ಆದರೆ ಪಹಲ್ಗಾಮ್ನಲ್ಲಿ ಆದ ಅಟ್ಯಾಕ್ನ ಮಾದರಿ ಕೂಡ ನಾವು ಹಿಂದೆ ಹಮಾಸ್ ಏನು ಮಾಡಿತ್ತು ಇಸ್ರೇಲ್ನಲ್ಲಿ, ಅದು ಆ್ಯಕ್ಚುಲಿ ಅವರು ಏನು ಮಾಡಿದ್ದಾರೆ, ಕಿಬ್ಬುಟ್ಸಲ್ಲಿ ಕಿಬ್ಬುಟ್ಸಲ್ಲಿ ಬಂದು ಇದೇ ಥರ ಇಂಡಿಸ್ಕ್ರಿಮಿನೇಟ್ ಫೈರಿಂಗ್ ಮಾಡಿ 1200 ಜನಕ್ಕಿಂತ ಜಾಸ್ತಿ ಅಲ್ಲಿ ಜನ ಸತ್ತರು. ಅವರು ನೋವಾ ಫೆಸ್ಟಿವಲಲ್ಲಿ ಎಲ್ಲ ಇದನ್ನು ಯಂಗ್ ಪೀಪಲ್ ಅವರೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಅವ್ರನ್ನೆಲ್ಲ ಸಾಯಿಸಿ ಎಷ್ಟೋ ಜನನ ಬಂದಿಗಳನ್ನ ಮಾಡಿಕೊಂಡು ಅವರು ವಾಪಸ್ಸು ಗಾಜಾಗೆ ಕರ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಇದರಲ್ಲಿ ಪಹಲ್ಗಾಮಲ್ಲಿ ನಡೆದಿದ್ದ ಅಟ್ಯಾಕು ಅದು ಇಟ್ ಈಸ್ ರೆಮಿನಿಸೆಂಟ್ ಆಫ್ ಕಿಬ್ಬುಟ್ಸ್ ಅಟ್ಯಾಕ್. ಅದರದ್ದು ಎರಡೂ ಒಂದೇ ಥರ ಇದೆ ಅಂತ ನಮಗೆ ಫಸ್ಟೇನೇ ಅನ್ನಿಸ್ತು. ಆದರೆ ನಮಗೆ ಅದು ಅಷ್ಟು ಡೆಫಿನೆಟಾಗಿ ಗೊತ್ತಿರಲಿಲ್ಲ. ಆದರೆ ನಮಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಈ ಹಮಾಸ್ನವ್ರು ಬಂದು ಈ ಇದನ್ನು POKನಲ್ಲಿ ಇವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ಹೇಳೋದು ಕಷ್ಟ. ಆದರೆ ಅವ್ರು ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅನ್ನೋದು ನಿಜ. ಯಾಕೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂದರೆ, ಇವತ್ತು ಹಮಾಸ್ ಎಲ್ಲ ಕಡೆ ಓಡಿಸ್ಕೊತಿದ್ದಾರೆ ಅವರು. ಆಮೇಲೆ ಅವ್ರಿಗೆ ಯಾವ ಥರ ಎಲ್ಲೂ ನೆಲೆನೇ ಇಲ್ಲ. ಈ ಕಡೆ ಲೆಬನಾನ್ ಆಯಿತು, ಈ ಕಡೆ ಸಿರಿಯಾ ಆಯಿತು, ಈ ಕಡೆ ಇರಾನ್ ಆಯಿತು, ಎಲ್ಲರೂ ಅವ್ರ ಕೈ ಬಿಟ್ಬಿಟ್ಟಿದ್ದಾರೆ. ಆಮೇಲೆ ಇದನ್ನು ಈಜಿಪ್ಟ್ ಬಾರ್ಡರ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಅವ್ರಿಗೆ ಬೇರೆ ಜೆರೂಸಲೇಮಲ್ಲೂ ಗತಿ ಇಲ್ಲ. ಆದ್ದರಿಂದ ಇವರು ಪಾಕಿಸ್ತಾನಕ್ಕೆ ಬಂದಿರ್ಬೋದು. ಯಾಕೆಂದರೆ ಪಾಕಿಸ್ತಾನ ಇವತ್ತು ಈಸ್ ಎಪಿ ಸೆಂಟರ್ ಆಫ್ ಟೆರರಿಸಮ್. ಸೊ ಅಲ್ಲಿ ಬಂದು ಇವರು ಪಾಕಿಸ್ತಾನ ಇದನ್ನು ಭಯೋತ್ಪಾದಕರನ್ನ ಕಾಂಟ್ಯಾಕ್ಟ್ ಮಾಡೋ ಸಾಧ್ಯತೆ ಇದೆಯಾ ಇರಬಹುದು ಅನ್ನೋ ಒಂದು ಮಾತು ಬಂದಿತ್ತು. ಇವತ್ತು ಕನ್ಫರ್ಮ್ ಆಗಿದೆ ಅದು. ಸೊ ಅಂದರೆ ಇವರು ಹಮಾಸ್ ಉಗ್ರರನ್ನ ನೋಡಿ ಇವರು ಲಷ್ಕರ್-ಎ ತಾಯ್ಬಾ ಅಥವಾ TRFನವರು ಇದನ್ನು ಅವರಿಂದ ಒಂದು ಮೋಟಿವೇಶನ್ ತಗೊಂಡು ಈ ಥರ ಪಹಲ್ಗಾಮಲ್ಲಿ ಮಾಡಿದಾರ ಅದನ್ನು ಹೇಳೋದು ಕಷ್ಟ. ಅದನ್ನು ನೋಡಿದ್ರೇನು ಹಾಗೆ ಕಾಣಿಸುತ್ತೆ. ಇಂಡಿಸ್ಕ್ರಿಮಿನೇಟ್ ಫೈರಿಂಗು ನೀವೇ ಇದ್ರಿ, ನಿಮಗೆ ಗೊತ್ತು ಯಾವ ಥರ ಇಂಡಿಸ್ಕ್ರಿಮಿನೇಟ್ ಫೈರಿಂಗ್ ಮಾಡಿದ್ದಾರೆ ಅಂತ. ಆದರೆ ಅನ್ಫಾರ್ಚುನೇಟ್ಲಿ ಆ ಪಹಲ್ಗಾಮ್ ಇದಲ್ಲ, ಆ ಪಹಲ್ಗಾಮ್ ಏರಿಯಾ ಆ ಥರ ಇದೆ. ಅದು ಪೂರ್ತಿ ಓಪನ್ ಏರಿಯಾ. ಅದು ಕೆಳಗಡೆ ಪ್ಲಾಟೋ ಇದೆ. ಅದೆಲ್ಲ ಹತ್ತಿರ ಫುಲ್ ಇದು ಜಂಗಲ್ಸು, ಆಮೇಲೆ ಟಿಂಬರ್ ಟ್ರೇಲು, ಆಮೇಲೆ ಅವೆಲ್ಲ ಇದೆ. ಸೊ ಅವ್ರಿಗೆ ಅನ್ಸಿರ್ಬೋದು ಇದು ಐಡಿಯಲ್ ಟಾರ್ಗೆಟ್ ಅಂತ. ಆದರೆ ಸ್ಮಿತಾ ನಿನ್ನೆ ಹೇಳಿದ್ದ ಪಾಯಿಂಟ್ ಇವತ್ತು ನಾನು ತಿರ್ಗಾ ಹೇಳ್ತೀನಿ. ಈ ಇಂಟೆಲಿಜೆನ್ಸ್ ಇನ್ಫಾರ್ಮೇಷನ್ನು ಇತ್ತು. ಇದಕ್ಕೆ ಬಹುಶಃ ಸುರ್ಬಿ ಅವರು ಉತ್ತರ ಕೊಡಬೇಕು. ಇವತ್ತು ಬಹುತೇಕ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಸಾಮಾನ್ಯ ಜನರು ಕೂಡ ಪ್ರಶ್ನೆ ಕೇಳ್ತಿರೋದು ಅದೇನೆ. ಮೊದಲೇ ಕಾಶ್ಮೀರದಲ್ಲಿ ನೂರಾರು ಮಂದಿ ಪ್ರವಾಸಿಗರು ಹೋಗೋ ಜಾಗ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕನಿಷ್ಠ
ಇದು ಆಂತರಿಕ ಭದ್ರತೆಯ ವೈಫಲ್ಯ ಅಲ್ವಾ? ಕೇಂದ್ರ ಸರ್ಕಾರವನ್ನು ನಾವು ಪ್ರಶ್ನೆ ಮಾಡೋ ಹಾಗಿಲ್ವಾ? ಇಷ್ಟೆಲ್ಲ ಇಂಟೆಲಿಜೆನ್ಸ್ ಸಪೋರ್ಟ್ ಇರುವಂತಹ ಭಾರತ ರಾಷ್ಟ್ರದಲ್ಲಿ ಇಂಥದ್ದೊಂದು